ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ಹೆಂಗಂತಂದರೆ ತಲೆ ಕೆಟ್ಟೋಗ್ತಾ ಇದೆ ರೀ. ಯಾವ ರೀತಿ ಅಂತಂದರೆ ಅಲ್ರಿ, ಈ ದೇವಯಾನಿ ಸಿಕ್ಬಿದ್ಲು ಅಂತ ನಾವು ಅಂದ್ಕೊಳ್ತೀವಿ. ಅದೇನೋಪ್ಪ ಹೋಗಿ ಬಂದು ದೇವಯಾನಿಗೆ ವಿಷಯ ತಟ್ ಅಂತ ಮುಟ್ಬಿಡುತ್ತೆ. ನಾವು ಅವಳು ಟೀ ಕುಡಿಯೋದು ಬಿಟ್ಟು ಎದ್ದು ಹೋಗ್ತಾಳಲ್ವ, ಟೀ ಕುಡಿಬಾ ಸಂಗೀತ ಕರೀತಾರೆ ದೇವಯಾನಿನ. ಮೆಡಿಕಲ್ಗೆ ಹೋಗ್ತೀನಿ ಅಂತ ಅಂದಾಗ ನಮ್ಮ ಶ್ರವಣವರು ಕೂಡ ಅವಳು ಬೆನ್ನಟ್ಟಿ ಹೋಗ್ತಾರೆ. ಹಾಗಾದರೆ ದೇವಯಾನಿ ಸಿಕ್ಲಾ ಅಂತ ನಾವು ಫುಲ್ ಖುಷಿ ಆಗ್ಬಿಡ್ತೀವಿ. ಯಾಕಂದರೆ ಅವರು ಹೋಗೋ ರೇಂಜ್ ಆಗಿರ್ಬೋದು, ಅವರು ನೋಡೋ ರೀತಿ ಆಗಿರ್ಬೋದು ಹಾಗಿರುತ್ತೆ. ದೇವಯಾನಿ ಪಟ್ ಅಂತ ಹೋಗ್ತಾಳೆ, ಹೋಗಿ ಕಾರ್ ಬಾಗಿಲು ತೆಗೆದು ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗೇ ಬಿಡ್ತಾಳೆ. ಅಜಿತ್ ಅವರು ಕೂಡ ಶ್ರವಣ ಅವರು ಕೂಡ ಅವಳಿಂದನೇ ಬೆನ್ನಟ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಸೊ ಜೀಪಿಂದ ನೋಡ್ಕೊಂಡು ಹಿಂಗೆ ಕದ್ದು ನೋಡ್ತಾರೆ. ನೋಡಿದ ತಕ್ಷಣ ದೇವಯಾನಿ ಸಿಕ್ಬಿದ್ಲು, ಆಯಿತು ಮುಗಿದು ಇವಳು ಕತೆ ಅಂತ ನಾವು ಅಂದ್ಕೊಳ್ತೀವಿ. ಅವಳಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವಳು ಡೈರೆಕ್ಟಾಗಿ ಹೋಗಿರೋದು ಹೆಂಗೆ ನೋಡ್ರಿ, ಕ್ರಿಮಿನಲ್ ಮೈಂಡ್ ಅಂತ ಸುಮ್ಮನೆ ಹೇಳಲ್ಲ ರೀ. ಕ್ರಿಮಿನಲ್ ಮೈಂಡ್ ಹೆಂಗಂತಂದರೆ ಸೀದಾ ಹೋಗ್ತಾಳೆ ಸ್ಟೇಷನ್ಗೆ ಹೋದವಳೆ. ಏನಪ್ಪ ಅಂತಂದರೆ ಆ ಭದ್ರನ್ನ ಬಾಯಿ ಬಿಡಿಸ್ಬೇಕು ಅಂತ ಸರಿಯಾಗಿ ಬೆಂಡಾಗ್ತಾ ಇರ್ತಾರೆ ಅಜಿತ್ ಅವರು. ಅಲ್ಲಿಗೆ ಹೋದವಳೆ ಭದ್ರನ ಹೊಳ್ಪಟ್ಟು ಹಿಡಿದು, ಹೇಯ್ ಹೇಳು, ಯಾಕೋ ಹಿಂಗೆ ಮಾಡಿದೆ, ನನ್ನ ಮಕ್ಕಳನ್ನ ಯಾಕೋ ಸಾಯಿಸಕ್ಕೆ ನೋಡಿದೆ ನೀನು, ಅಬ್ಬಬ್ಬಬ್ಬಬ್ಬ. ಅದು ಹೆಂಗೆ ಡ್ರಾಮಾ ಆಡ್ತಾರೆ ಅಂತಂದರೆ, ಈ ಅಜಿತ್ ಅವ್ರಿಗೆ ಕೋಪ ನೆತ್ತಿಗತ್ತಿ ಉರಿತಾ ಇರುತ್ತೆ. ಅಜಿತ್ಗೆ ದೇವಯಾನಿ ಮೇಲೆ ನಂಬಿಕೆ ಇಲ್ಲ, ಆದರೆ ಶ್ರವಣಿಗಿದೆ ಅಲ್ಲ, ಶ್ರವಣ್ ಅವ್ರದ್ದು ಮೊದಲೇ ಹೆಣ್ಗರಳು ಹೇಳಿ ಕೇಳಿ. ಹಂಗಾಗಿ ಶ್ರವಣ್ ಅವರು, ದೇವೇನಿ ಏನು ಮಾಡ್ತಿದ್ದೀಯ ನೀನು, ಬಿಡು ಅನ್ನೋಂದಾಗ, ಇಲ್ಲ ಭಾವ ಇವನಿಂದ ನನ್ನ ಪ್ರೆಸ್ಟೀಜ್ ಎಲ್ಲ ಹಾಳಾಗಿದೆ, ನಾನು ಇವನು ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸಮ ಚೀರಾಡೋದು, ಹಳೋದು, ಕರಿಯೋದು, ಹಿಂಗೆ ಐ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ. ಅಲ್ಲಿ ಶ್ರವಣ್ಗೆ ಅನಿಸ್ಬೇಕಲ್ಲ, ಅಯ್ಯೋ ಪಾಪ ನನ್ನ ಸೊಸೆ ದೇವಯಾನಿದು ಅಂದರೆ ತಮ್ಮನ ಹೆಂಡ್ತಿನ ಸೊಸೆ ಅಂತಲೇ ಕರೆಯೋದಲ್ವ, ಅವಳದೇನು ತಪ್ಪಿಲ್ಲ. ಸೊ ನನ್ನ ಅಜಿತನೇ ಏನಪ್ಪ ಅಂದರೆ ತಪ್ಪು ತಿಳ್ಕೊಂಡ ಏನೋ ಅಂತ ಹೇಳ್ಬಿಟ್ಟು ಹೆಂಗಂದರೆ ಕೇಸನ್ನು ಡೈವರ್ಟ್ ಮಾಡಿಬಿಡ್ಬೇಕು, ಭದ್ರನ ಕಡೆ ಡೈವರ್ಟ್ ಮಾಡಬೇಕು. ಇಲ್ಲಾಂದರೆ ಇನ್ನೊಬ್ಬರು ಯಾರನ್ನು ಹುಡ್ಕೊಂಡಿದ್ರಲ್ಲ ಒಬ್ಬ ಅಮ್ಮನ, ಆ ಎಮ್ಮನ ಕಡೆ ಡೈವರ್ಟ್ ಮಾಡಬೇಕು, ನಾನು ಈ ಕೇಸಿಂದ ಬಚಾವ್ ಆಗಬೇಕು ಅಂತ ಹೇಳಿ ಡೈರೆಕ್ಟ್ ಹೆಂಗಂದರೆ ಸ್ಟೇಷನ್ ಒಳಗೆ ನುಗ್ಗದಂತೆ. ಖಾಲಿ ಕಡೆ ಏನಾದರೂ ಈ ಥರ ಸ್ಟೇಷನ್ಗೆ ಹೋಗಿ ನುಗ್ಗಿ ಕೈದಿನ ಕೊಳ್ಪಟ್ಟೆ ಹಿಡ್ಕೊಂಡು ಹೊಡಿಯೋಕ್ಕೆ ಸಾಧ್ಯನಾ? ನೆವರ್, ಇಂಪಾಸಿಬಲ್. ಆದರೆ ಇವಳು ಆ ಕೆಲಸನ ಮಾಡ್ತಾಳೆ. ಅದನ್ನು ನೋಡಿ ಅಜಿತ್ಗೆ ಹಿಂಗೆ ಕೋಪ ಬರುತ್ತೆ, ಆದರೂ ಕಂಟ್ರೋಲ್ ಮಾಡ್ತಾರೆ. ಈ ಕಡೆ ಶ್ರವಣಿಗೆ ಏನಂತಂದರೆ ಎಲ್ಲೋ ಒಂದು ಕಡೆ ದೇವಯಾನಿದು ಏನು ತಪ್ಪಿಲ್ಲ ಅನ್ನೋ ಫೀಲ್ ಬರಬೇಕಲ್ಲ. ಸಾಯಿಸೋದು ಶಾರದನ ಸಾಯಿಸೋದು ಸರ್ವನಾಶ, ಅವರು ಶಾರದಾ ಕುಟುಂಬಕ್ಕೆ ಸರ್ವನಾಶ ಆಗಬೇಕು, ಶಾರದಾ ಕುಟುಂಬ ಶ್ರವಣ್ ಕುಟುಂಬ ಅಂತ ಅಂದ್ಕೊಂಡಿರೋದು ದೇವಯಾನಿನೇ. ಆದರೆ ಇಲ್ಲಿ ಹೋಗಿ ಬಂದು ಪಾಪ ಅಶ್ವಿನಿನ ಸಿಕ್ಕಾಕಿದ್ರು, ಅವಳು ಹೋದ್ಲು, ರಾಣನ ಸಿಕ್ಕಾಕಿದ್ರು. ಈಗ ಪುರುಷೋತ್ತಮ ಸಾವು ಬದುಕಿನ ಮಧ್ಯೆ ಅವನಿಗೆ ಎಚ್ಚರ ಆಯಿತು ಹೋಯ್ತು, ಇದೇ ಕತೆ. ಇನ್ನು ಪಾಪದ ಭಾಗ್ಯಮ್ಮ ಕೊಲೆ ಮಾಡಿಲ್ಲ, ಎಂಥದ್ದಿಲ್ಲ, ಗಂಡ ಅಂದರೆ ಪ್ರಾಣ, ಕುಡುಕ ಆಗಲಿ ಏನೇ ಆಗಲಿ ಗಂಡ ಅಂದ್ಕೊಂಡು ಒಬ್ಬ ಮಗಳನ್ನ ಸಾಕೊಂಡು ಹೇಗೋ ಜೀವನ ಹೋಟೆಲ್ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆಯಮ್ಮನ ಹೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಸತ್ಯಕ್ಕೆ ನ್ಯಾಯ ಎಲ್ಲಿದೆ, ಬರೀ ಅನ್ಯಾಯ. ಭಾಗ್ಯಮ್ಮ ಮಾಡಿದಿರೋ ತಪ್ಪನ್ನ ಭಾಗ್ಯಮ್ಮ ಮಾಡಿದ್ಲು ಅಂತ ಹೇಳಿ ಜೈಲಲ್ಲಿ ಇಟ್ಟಿದ್ದಾರೆ. ಈ ದೇವಯಾನಿ ಮಾತ್ರ ರಾಜ್ಯಾರೋಷವಾಗಿ ಮೇಕಪ್ ಮಾಡಿಕೊಂಡು ಮಸ್ತಾಗಿ ಫೋನ್ ಹಿಡ್ಕೊಂಡು ಹೆಂಗಂದ್ರೆ ಕಾರನ್ನ ಡ್ರೈವ್ ಮಾಡಿಕೊಂಡು ದನ್ ಅಂತ ಓಡಾಡ್ತಿರ್ತಾಳೆ. ಸೊ ಸುಪಾರಿ ಕೊಡೋದೇನು, ಅವ್ರನ್ನ ಭೇಟಿ ಆಗೋದೇನು, ಇವ್ರನ್ನ ಭೇಟಿ ಆಗೋದೇನು, ಹೈ ಡ್ರಾಮಾ ಕ್ರಿಯೇಟ್ ಮಾಡೋದೇನು, ಅಂತೂ ಮಗಳು ಮದುವೆನೂ ಮಾಡಿ ಮುಗಿಸ್ಬಿಟ್ಲು. ಇತ್ಲಾಗ ಇನ್ನೇನು ಮಗಳನ್ನ ಹನಿಮೂನ್ ಕಳ್ಸೋಕ್ಕೂ ಟಿಕೆಟ್ ಬುಕ್ ಮಾಡಿಬಿಟ್ಲು. ಅದು ಹೆಂಗೋ ಕ್ಯಾನ್ಸಲ್ ಆಯಿತು. ಫುಲ್ ಹೈಫೈ ಲೈಫನ್ನು ಮೇಂಟೈನ್. ತಪ್ಪು ಮಾಡಿದವಳು ಶಿಕ್ಷೆ ಆಗ್ತಾ ಇಲ್ಲ, ಮಧ್ಯದಲ್ಲಿ ಏನೋ ಒಂಚೂರು ಆಚೆ ಈಚೆ ಆದವ್ರು ಮಾತ್ರ ಅನುಭವಿಸ್ತಾ ಇದ್ರಿ. ಭದ್ರ ಕೂಡ ಅಷ್ಟೇ. ಏನಂತಂದರೆ ದೇವಯಾನಿನೇ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಏಟ್ ಬೀಳೋ ತಪ್ತಿತ್ತ. ಆದರೆ ಅವನು ಕೂಡ ದೇವಯಾನಿನ ಬಚಾವ್ ಮಾಡ್ತಾನೆ. ಇಲ್ಲಿ ದೇವಯಾನಿ ಸಿಕ್ಬೀಳಲ್ಲ ರೀ. ಹೆಂಗೆ ಬಚಾವ್ ಮಾಡ್ತಾನೆ ಅಂತಂದರೆ, ಅದು ಬೇರೆ ಯಾರೋ ಲೆಟ್ರಲ್ ಕೊಟ್ಟರು, ದುಡ್ಡು ಕೊಟ್ಟರು ಅಂತ ಸುಳ್ಳು ಹೇಳ್ತಾನೆ. ಈ ಕಡೆ ಭೂಮಿ, ಇದೊಂದು ಕತೆ. ಭೂಮಿ ನೋಡಿದ್ರೆ ಅದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಇವಳು ಪ್ರೀತಿಸ್ತಾರೆ, ಅವರು ಪ್ರೀತಿಸ್ತಾರೆ, ಇಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಾರೆ. ಅದೇನಪ್ಪ ಬಳ್ಳಾರಿಗೆ ನನಗೆ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆಗಿದೆ ಅಂತ ಒಂದು ಅಪಾಯಿಂಟ್ಮೆಂಟ್ ಲೆಟರ್ನ ಅಜಿತ್ ಕೈಯಲ್ಲಿ ತಂದುಕೊಡ್ತಾರೆ. ಅಜಿತ್ಗೂ ಶಾಕ್ ಆಗುತ್ತೆ. ನಂದೊಂದು ಸ್ವಲ್ಪ ಲಗೇಜ್ ಇತ್ತು, ಎತ್ಕೊಂಡು ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಎತ್ಕೊಂಡು ಹೋಗ್ತಾಳೋ, ಮನೇಲಿ ಉಳಿತಾಳೋ, ಈ ವಿಷಯ ಸಂಗೀತಮ್ಮನ ಗೊತ್ತಾಗುತ್ತಾ? ಸಂಗೀತಮ್ಮ ಏನಾದರೂ ಅಜಿತ್ ಮತ್ತು ಭೂಮಿ ಮಾತಾಡೋದನ್ನು ನೋಡ್ಬಿಟ್ಟು ಮತ್ತೆ ಅಜಿತ್ ಭೂಮಿ ಬಗ್ಗೆ ಅನುಮಾನ ಪಡ್ತಾರ. ಅಜಿತ್ ಭೂಮಿ ಮದುವೆ ಮಾಡಿಸ್ತಾರ, ಮತ್ತೆ ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಾಗಿ ಏನಾದರೂ ಕೋಮಾಗ ಹೋಗ್ತಾರ. ಯಪ್ಪ, ಎಷ್ಟು ಪ್ರಶ್ನೆಗಳಲ್ವಾ? ಪ್ರಶ್ನೆಗಳಿಗೆ ಪ್ರಶ್ನೆಗಳು, ಉತ್ತರ ಮಾತ್ರ ಸಿಗ್ತಾ ಇಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಬ್ಬರು ಮಾತಾಡೋದನ್ನ ಸಂಗೀತಮ್ಮ ಕೇಳಿಸ್ಕೋತಾರ, ಅಥವಾ ಇವರಿಬ್ಬರನ್ನ ತಡಿತಾರ, ಮತ್ತೆ ಪ್ರಶ್ನೆ ಮಾಡ್ತಾರ, ಕೋಮಾಗ ಹೋಗ್ತಾರ, ಅಥವಾ ಮದುವೆ ಮತ್ತೆ ಮರು ಮದುವೆ ಮಾಡಿಸ್ತಾರ? ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.